ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತು ಏನು ಅಂದರೆ ನಮ್ಮ ಅಡಿಕೆ ತೋಟದಲ್ಲಿ ಮೋಟ್ರು ಬಿದ್ದಿತ್ತು. ಸೊ ಅದನ್ನು ಎತ್ಸೋಕ್ಕಂತ ಹೋಗಿದ್ವಿ. ಹೇಗೆಲ್ಲ ಎತ್ತುತ್ತಾರೆ ಅಂದರೆ ಹೇಗೆ ಎತ್ತುತ್ತಾರೆ ಅಂತ ಹೇಳಿ ಐಡಿಯಾ ಇಲ್ಲ ಅಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಈ ವಿಡಿಯೋದಲ್ಲಿ ಅವರು ಹೇಗೆ ಎತ್ತುತ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಇದು ಸೀನ್ ಏನಾಗಿತ್ತು ಅಂದರೆ ಮೋಟ್ರು ಬಿಡಬೇಕಾದ್ರೆ ಮೋಟ್ರು ಕಳಚ್ಕೊಂಡು ಕೆಳಗಡೆ ಹೋಗಿತ್ತು. ಇದು ಸರಿಸುಮಾರು 800 ಅಡಿ ಇದೆ ಬೋರ್ವೆಲ್ಲು. ಬನ್ನಿ ಇವತ್ತು ಹೇಗೆ ಇವರು ಎತ್ತುತ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಇವರು ಬಂದ್ಬಿಟ್ಟು ಮೋಟ್ರ್ ಎತ್ತವ್ರೆ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಇರ್ತಾರೆ. ಅಂದರೆ ಇದನ್ನು ಎಲ್ಲರೂ ಎತ್ತುತ್ತಾರೆ. ಒಂದು 500 ಅಡಿ 600 ಅಡಿ ಇದ್ದರೆ ನಾರ್ಮಲ್ಲಾಗಿ ಮೋಟ್ರು ಬಿಡ್ತಾರಲ್ಲ ಅವರೇ ಎತ್ತುತ್ತಾರೆ. ಈಗ 800 ಅಡಿ ಹೋಗಿರೋದ್ರಿಂದ ಇವ್ರನ್ನ ಕರೆಸ್ಬೇಕಾಗಿತ್ತು. ಸೊ ಅದಕ್ಕೆ ಇವ್ರನ್ನ ಕರೆಸಿದ್ವಿ. ಒಂದು ಅಡ್ವೈಸು ಏನು ಅಂದರೆ ಮೋಟ್ರು ಹೋದಾಗ ಬೇಗನೆ ಎತ್ತಿಸ್ಬಿಡಿ. ಅಂದರೆ ಒಂದು 15 ದಿವಸ ಒಂದು ತಿಂಗಳು ಒಳಗೇ ಎತ್ತಿಸಿ. ಲೇಟ್ ಆದಷ್ಟು ಏನಾಗುತ್ತೆ ಅಂದರೆ ನಿಮಗೆ ತೊಂದರೆ ಆಗ್ತಾ ಹೋಗುತ್ತೆ. ಏನು ತೊಂದರೆ ಅಂದರೆ ಈಗ ಬೋರ್ವೆಲ್ ಏನಾದರೂ ಇಂಪ್ರೂವ್ ಆಗಿಬಿಟ್ಟು ನೀರು ಏನಾದರೂ ಚೆನ್ನಾಗಿ ಜೋರಾಗಿ ಬಂದು ಬೋರ್ವೆಲ್ ಏನಾದರೂ ಇಂಪ್ರೂವ್ ಆಗಿ ನೀರು ಅವಾಗ ಏನಾಗುತ್ತೆ ಅಂದರೆ ಬೋರ್ನಲ್ಲಿ ಶಿಲ್ಟ್ ಬರೋ ಸಾಧ್ಯತೆ ಇರುತ್ತೆ. ಅವಾಗ ಏನಾಗುತ್ತೆ ಮೋಟ್ರು ಬಂದ್ಬಿಟ್ಟು ಜಾಮ್ ಆಗುತ್ತೆ. ಸೊ ಏನು ಎಕ್ಸಾಂಪಲ್ ಹೆಂಗೆ ಅಂದರೆ ಈಗ ನೀವು ಬೋರ್ ಕೊರಿಯುತ್ತಲ್ಲ, ಬೋರ್ ಕೊರಿಬೇಕಾದ್ರೆ ಅದರ ಕೆಳಗಿಂದ ಒಂದು ಮಣ್ಣು ಬಂದಿರುತ್ತೆ, ಒಂಥರ ರಂಗೋಲಿ ಹಿಟ್ಟಿನ ಥರ ಬಂದಿರುತ್ತಲ್ಲ. ಸೊ ಆ ಥರ ಬಂದ್ಬಿಟ್ಟು ನಿಮ್ಗೇನಾಗುತ್ತೆ ಅಂದರೆ ಅದೆಲ್ಲ ಫುಲ್ ಗಟ್ಟಿ ಆಗಿಬಿಡುತ್ತೆ. ಕರೆಕ್ಟ್ ಅಲ್ವಾ? ಬೋರ್ ಕೊರಿಬೇಕಾದ್ರೆ ಅದು ಗಟ್ಟಿಗಾದಾಗ ನೀವು ಒಂಚೂರು ಹಿಂಗೆ ಎತ್ತಾಕಕ್ಕೆ ಹೋಗ್ರಿ, ಆಗೋಕ್ಕಿಲ್ಲ, ಅಷ್ಟು ಬಿಗಿಯಾಗಿ ಬಂದು ಕುತ್ಕೊಂಡಿರುತ್ತೆ. ಅದಕ್ಕಾಗಿ ನಿಮ್ಗೆ ಹೇಳ್ತಾಯಿದ್ದೀನಿ, ಬೇಗ ಆದಷ್ಟು ಮೋಟ್ರ್ ಬಿದ್ದು ಆದಷ್ಟು ಬೇಗನೆ ಒಂದು ಫೋನ್ ಮಾಡಿ ಕರೆಸ್ಬಿಟ್ಟು ಇವ್ರನ್ನ ಎತ್ತಿಸ್ಬಿಡಿ. ನೋಡಿ ಇವರು ಈಗ 800 ಅಡಿಯಿಂದ ಬಿಡಬೇಕು. ಇವರು ಅದಕ್ಕೆ ತಕ್ಕ ಈಗ ನಮ್ಮದು ಯಾವ ಥರ ಹೋಗಿತ್ತು ಅಂದರೆ ಮೋಟ್ರು ಮತ್ತು ಪಂಪು ಹಾಗೆ ನಿಪ್ಪಲ್ಲಿಗೆ ಹೋಗಿತ್ತು. ಅದಕ್ಕಾಗಿ ಇವರು ಆ ಥರದ್ದು ಒಂದು ಸೇರನ್ನು ಬಿಡ್ತಾರೆ. ಈಗ ನಿಮ್ಮದು ಏನಾದರೂ ಇನ್ ಕೇಸ್ ವೆರೈಟಿಯಾಗಿ ಹೋಗಿರುತ್ತೆ ಅಂದರೆ ಈಗ ನಿಪ್ಪಲ್ಲಿಗೆ ಕಳಿಸ್ಕೊಂಡು ಹೋಗಿರುತ್ತೆ ಒಂದೊಂದು ನಿಪ್ಪಲ್ಲು ಕಾಲರ್ ಸಮೇತ ಹೋಗಿರುತ್ತೆ. ಇನ್ನೊಂದೊಂದು ಕೆಲವೊಂದು ಪೈಪಿಗೆ ಹೋಗಿರುತ್ತೆ. ಸೊ ಅವ್ರಿಗೆ ಹೇಳಿದ್ರೆ ಅವರು ಅದಕ್ಕೆ ತಕ್ಕಂತೆ ಒಂದು ಸೇರನ್ನು ಬಿಡ್ತಾರೆ. ಸೊ ಇವಾಗ ನಾವು ಅವ್ರಿಗೆ ಈ ಥರ ಹೇಳಿದ್ವಿ. ಈಗ ಅವರು ಅದನ್ನು ರೆಡಿ ಮಾಡಿಕೊಂಡು ಈಗ ಬಿಡ್ತಾಯಿದ್ದಾರೆ ನೋಡಿ. ಇವರು 10 ಅಡಿ ಒಂದು ರಾಡ್ ಇರುತ್ತೆ. ಸೊ ಥ್ರೆಡ್ ಬಂದ್ಬಿಟ್ಟು ದಪ್ಪ ಇರುತ್ತೆ ಥ್ರೆಡ್ಡು. ಇವರು ನಮ್ಮ ಥರ ಈಗ ನಮ್ಮ ಪೈಪ್ ಇರುತ್ತಲ್ಲ ಚಿಕ್ಕದು, ಆ ಥರ ಅಲ್ಲ, ಇವರವು ದಪ್ಪ ಇರುತ್ತೆ ಥ್ರೆಡ್ಡು. ಎಷ್ಟು ದಪ್ಪ ಅಂದರೆ ನೋಡ್ಬೋದು, ನೀವು ತೋರಿಸ್ತೀನಿ ಕೊನೆಗೆ ಒಂದು ಸಲ. ಈಗ ಇದು 800 ಅಡಿ ಬೋರ್ ಇರೋದ್ರಿಂದ 800 ಅಡಿ ಬೋರ್ ಇರೋದ್ರಿಂದ 80 ಪೈಪ್ ಇದೆ. ಇದು 10 ಅಡಿ ಒಂದೊಂದು ಪೈಪ್ ಇದೆಯಲ್ಲ, ಇದು 80 ಅಡಿಗೆ ಒಂದು ಪೈಪ್ ಇರೋದ್ರಿಂದ ಈಗ ನೋಡಿ ತಿರುಗ್ತಾ ಇದ್ದಾರೆ. ಹಿಂಗೇನಿಲ್ಲ, ತಿರುಗೋದು ಹಿಂಗೆ ಬಿಡ್ತಾ ಇರೋದು.
ಈಗ ನೋಡಿ ಸರಿಸುಮಾರು ಒಂದು ಎಷ್ಟು ಅಡಿ ಬಿಟ್ಟಿದ್ದಾರೆ ಅಂದರೆ ಒಂದು 40 ಪೈಪನ್ನು ಬಿಟ್ಟಿದ್ದಾರೆ, ಅಂದರೆ 400 ಅಡಿ ಹೋಗಿದೆ. ಈಗ ಫುಲ್ ಬಿಟ್ಟಿದ್ದಾರೆ ನೋಡಿ. ಇದು ಕಟ್ ಮಾಡಿ ಹಾಕಿರೋದ್ರಿಂದ ಈಗ ಅದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊತಾರೆ. ಅಂದರೆ ಅಲ್ಲಿ ಕೆಳಗಡೆ ಈಗ ಅವ್ರಿಗೆ ಒಂಥರ ಅನ್ನಿಸ್ತಾ ಇದೆ, ಮೇಲಿಂದ ಅವರು ಚೈನ್ ಲೂಸ್ ಬಿಟ್ರೂ ಕೂಡ ಆ ವೈರ್ನ ಅದು ಕೆಳಗಡೆ ಹೋಗ್ತಾ ಇಲ್ಲ. ಅಂದರೆ ಇದು ಸೊ ಇಲ್ಲಿ ಮೋಟ್ರ್ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗಿದೆ. ಅದಕ್ಕೆ ಇವ್ರು ನೋಡಿ ಒಂಥರ ಈ ಮೇಲೆ ಕೆಳಗೆ ಪುಷ್ ಮಾಡಿಬಿಟ್ಟು ಅದನ್ನು ಲಾಕ್ ಆಗೋ ಥರ ಮಾಡ್ತಾ ಇದ್ದಾರೆ. ಸೊ ಮಾಡಿ ಈಗ ಮೇಲೆ ಎತ್ತುತ್ತಾ ಇದ್ದಾರೆ. ಇವಾಗ ನೋಡಬೇಕಾಗುತ್ತೆ ನಾವು ಮೋಟ್ರು ಕತೆ ಏನು ಅಂತ ಹೇಳ್ಬಿಟ್ಟು, ಲಾಕ್ ಆಗಿದೆ ಇಲ್ಲ ಅಂತೇಳಿ. ಇವಾಗ ಇದನ್ನು ಅಷ್ಟು ಪೈಪ್ಗಳನ್ನ ಮೇಕೆತ್ತಬೇಕು. ಇನ್ ಕೇಸ್ ಮತ್ತೆ ಇವಾಗ ಏನಾದರೂ ಬಂದಿಲ್ಲ ಅಂದರೆ ಮತ್ತೆ ಇನ್ನೊಂದು ಸಲ ಬಿಡಬೇಕಾಗುತ್ತೆ. ನೋಡೋಣ ಬನ್ನಿ ಇವಾಗ ಏನಾಗಿದೆ ಈ ಮೋಟ್ರು ಅಂತ ಹೇಳ್ಬಿಟ್ಟು ಈಗ ಎತ್ತುತ್ತಾ ಇದ್ದಾರೆ. ಈಗ ಇವ್ರ ನಂಬರು ನಿಮಗೆ ಕಾಂಟ್ಯಾಕ್ಟ್ ನಂಬರ್ನ ಡೀಟೇಲ್ಸ್ ಎಲ್ಲ ಹಾಕಿರ್ತೇನೆ. ಇವರು ಮೋಟ್ರನ್ನ ನಮ್ದು ಏನಾದರೂ ಇನ್ ಕೇಸ್ ಎತ್ತಿದರೆ ಅವಾಗ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು 800 ಅಡಿ, ಯಾಕೆಂದರೆ 800 ಅಡಿಯಿಂದ ಎತ್ತಿದ್ದಾರೆ, ಹುಡುಗಾಟದ ಮಾತಲ್ಲ. 800 ಅಡಿಯಿಂದ ಎತ್ತೋದು, ಅದು ವಿತೌಟ್ ಕಾಲರ್ ಇದ್ದರೆ ಆರಾಮಾಗಿ ಎತ್ಬೋದು. ಬಟ್ ಇದು ಕಾಲರ್ ಇಲ್ಲದೆ ಇರೋದು. ನೋಡೋಣ, ನಿಮಗೇನಾದರೂ ಕಾಂಟ್ಯಾಕ್ಟ್ ನಂಬರ್ ಬೇಕಿದ್ದರೆ ಈ ಕಾಂಟ್ಯಾಕ್ಟ್ ನಂಬರ್ ಇದೆಯಲ್ಲ, ಇದೇ ಅವರ ಒಂದು ನಂಬರು. ಈ ನಂಬರ್ಗೆ ನೀವು ದಯವಿಟ್ಟು ಕಾಲ್ ಮಾಡ್ಬೋದು. ಇವ್ರದ್ದು ಬಂದುಬಿಟ್ಟು ಸುಲ್ತಾನಿಪುರ ಅಂತ ಹೇಳ್ಬಿಟ್ಟು, ಇಲ್ಲಿ ದಾವಣಗೆರೆ ಹತ್ರ ಇರೋದು ಸುಲ್ತಾನಿಪುರ ಅಂತ ಹೇಳ್ಬಿಟ್ಟು. ನಿಮ್ಮ ಇದು ಅಮೌಂಟ್ ಎಷ್ಟಾಗುತ್ತೆ ಅಂದರೆ, ಈಗ ನಿಮ್ದು ಏನಾದರೂ ಇನ್ ಕೇಸ್ ಒಂದು 15 ಅಂದರೆ 500 ಅಡಿ, 600 ಅಡಿ, 300 ಅಡಿ, 400 ಅಡಿ ಈ ಥರ ಇದ್ದರೆ ಇದ್ರ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ. ಈಗ ನಮ್ಮದು ಎಷ್ಟಾಗುತ್ತೆ ಅಂದರೆ ಸರಿಸುಮಾರು ಒಂದು 18,000 ಆಗ್ಬೋದು ಅಂದ್ಕೊಳ್ಳಿ. ನಿಮ್ದು ಈಗ ಒಂದು 500 ಅಡಿ ಇದ್ದರೆ ಒಂದು 12,000 ಈ ಥರ ಎಲ್ಲ ರೇಂಜ್ ಹೋಗುತ್ತೆ. ನಿಮ್ಮದು ಫೀಟ್ ಮೇಲೆ ಡಿಪೆಂಡ್ ಆಗುತ್ತೆ, ಅಡಿ ಮೇಲೆ, ನಿಮ್ಮ ಬೋರ್ ಎಷ್ಟು ಅಡಿ ಇದೆ ಅಂತ ಹೇಳ್ಬಿಟ್ಟು. ಈಗ ನೋಡಿ, ಇದೆಲ್ಲ ಆಲ್ರೆಡಿ ಈಗ ನೀರೊಳಗಿರೋ ಇಂಥ ಪೈಪ್ಗಳನ್ನ ಎತ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಇದೆ, ಇನ್ನೂ ಒಂದು 40 ಪೈಪು ಹತ್ತತ್ರ ಇದೆ ಈಗ ಭೂಮಿಯಲ್ಲಿ. ಮೋಟ್ರು ಬೋರ್ವೆಲಲ್ಲಿ ಇನ್ನೊಂದು 30 ಪೈಪು ಹತ್ತತ್ರ ಇದೆ.
ಇದಷ್ಟು ಎತ್ತಿದ ಮೇಲೆ ಗೊತ್ತಾಗುತ್ತೆ ನಮ್ಮ ಮೋಟ್ರು ಬಂದಿದೆಯೋ ಇಲ್ಲ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದಾರೆ. ಮೋಟ್ರು ಬಂದಿದೆಯೋ ಇಲ್ಲ ಅಂತ ಹೇಳ್ಬಿಟ್ಟು ಏನಪ್ಪ ಬಂದಿದೆಯೋ ಇಲ್ಲವೋ. ಇನ್ನೂ ಒಂದು ರಾಡಿದೆ, ಇನ್ನೂ ವೆಯ್ಟ್ ಮಾಡಬೇಕಾಗತ್ತೆ, ನಾವು ಕಾಯಬೇಕಾಗತ್ತೆ. ಈಗ ಎತ್ತುತ್ತಾ ಇದ್ದಾರೆ. ಸೇರು ಬಂತು. ಮೋಟ್ರು ಬಂತು ಗುರು. ಎಸ್, 800 ಅಡಿಯಿಂದ ಈ ಒಂದು ಮೋಟ್ರನ್ನ ತೆಗೆದಿರೋದು. ದಯವಿಟ್ಟು ಇವ್ರ ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಬೇಕಾದರೆ ನಿಮಗೆ ಇಲ್ಲಿ ಹಾಕಿದ್ದೀನಿ, ತೊಗೊಳ್ಳಿ. ನನಗಂತೂ ಸಿಕ್ಕಾಪಟ್ಟೆ ಸೀರಿಯಸ್ಲಿ ಇಷ್ಟ ಆಗೋಯ್ತು, ಖುಷಿಯಾಗೋಯ್ತು. ಏಕೆಂದರೆ 800 ಅಡಿ ಮೋಟ್ರು ನಾನು ಫಸ್ಟ್ನೇ ಅಟೆಂಪ್ಟಲ್ಲಿ ಬರೋಲ್ಲ ಅಂತ ಅಂದ್ಕೊಂಡಿದ್ದೆ. ದಯವಿಟ್ಟು ದೇವ್ರ ತೋಟನೂ ಬಂತು. ಏನು ಡ್ಯಾಮೇಜ್ ಆಗಿದೆ ಅಂತ ಹೇಳಿ ನೋಡೋಣ. ಏನಾದರೂ ಡ್ಯಾಮೇಜ್ ಆಗಲಿ ಗುರು, ಸೈಡ್ ಸಪ್ರೇಟಾಗಿ ಆಮೇಲೆ ಮಾಡಿಸ್ಕೊಳೋಣ. ಈಗ ಸದ್ಯಕ್ಕೆ ನಮ್ಮ ಮೋಟ್ರ್ ಬಂತು. ಯಾಕೆಂದರೆ ಇದು ಕಂಪ್ನಿ ಮೋಟ್ರ್ ಆಗಿರೋದ್ರಿಂದ ನಾವು ಎತ್ತಿಸ್ತಾ ಇರೋದು. ಟೆಕ್ಸ್ಮೋ ಮೋಟರ್ ಇದು, ಅದಕ್ಕಾಗಿ ನಾವು ಎತ್ತಿಸಿದ್ದು. ಇದು ನಾವು ಅವಾಗ ತಂದಾಗ 50,000 ಚಿಲ್ಲರೆ ಇತ್ತು ಅವಾಗ ತಂದಾಗಲೇ. ಎಷ್ಟು HP ಇದು ಅಂದರೆ ಇದು 7.5 15 ಎಷ್ಟು ಅಂದ್ಕೊತೀನಿ.